ಅದೇ ಇವಾಗ ಹೇಳಿ ಏನಾದರೂ ಹೇಳಿ. ಬೇರೆ ಮಾಹಿತಿ ಲಭ್ಯ ಆಯ್ತಾ ಅಥವಾ ಏನಾದರೂ? ಇಲ್ಲ ಸರ್, ಬೇರೆ ಮಾಹಿತಿ ಯಾವುದು ಲಭ್ಯ ಇಲ್ಲ. ಅದು ಹಾಗೆ ಹುಡುಕ್ತಾ ಇದ್ದಾರೆ, ಇವತ್ತು ಕೂಡ ಇದ್ದಾರೆ. ಅಧಿಕಾರಿಗಳು ಏನಾದರೂ ಬಂದಿದ್ರಾ ಮನೆ ಕಡೆಗೆ ಈಗ ಮತ್ತೆ? ಇಲ್ಲ, ಬೆಳಿಗ್ಗೆ ಒಮ್ಮೆ ಬಂದಿದ್ರು ಬೆಳಿಗ್ಗೆ. ಅಲ್ಲ ಒಟ್ಟು ಇವತ್ತು ಬಂದಿದ್ರು ಅಂದರೆ ಅಪ್ಡೇಟ್ ಆಗ್ತಾ ಇದೆ. ಹಾ, ಪ್ರತಿದಿನ ಬಂದಿದ್ದಾರೆ. ಪ್ರತಿದಿನ ಮತ್ತೆ ಎನ್ಕ್ವೈರಿ ನಮ್ಮ ಮಾಡ್ತಾರೆ. ತೋಟದ ಬದಿಯಲ್ಲಿ ಅಲ್ಲೆಲ್ಲ ಬರ್ತಾ ಹೋಗ್ತಾ ಇದ್ದಾರೆ. ಹ್ಮ್ 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 ಮತ್ತೆ ಮತ್ತೆ ರೇಷ್ಮೆ ರೋಡು ಹ್ಮ್ ಅಲ್ಲೇ ನಮ್ಮ ಮೇಲ್ಗಡೆ ಸೈಡ್ ರೋಡ್ ಮೇಲೆಲ್ಲ ಬರ್ತಾ ಹೋಗ್ತಾ ಇದ್ದಾರೆ. ಹ್ಮ್ 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 ಇದು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ, ಸುಮ್ಮನೆ ಕುತ್ಕೊಳ್ಳಿಲ್ಲ, ಪ್ರಯತ್ನ ಮಾಡ್ತಾರೆ. ಹ್ಮ್ 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 ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಬಟ್ ಇನ್ನು ಏನು ಸುಳಿವು ಏನು ಅಂತ ಗೊತ್ತಾಗಿಲ್ಲ. ಗೊತ್ತಾಗಿಲ್ಲ. ಹ್ಮ್ 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 ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಕೇಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೆಲವೊಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಮೂಡ್ತಾ ಇದೆ. ಧನುರ್ ಪೂಜೆಗೆ ಹೋದಂತಹ ಯುವಕ ಕೊನೆಯದಾಗಿ ಕಂಡಿರ್ತಕ್ಕಂಥದ್ದು ಸಾವಿನಲ್ಲಿ, ಅಂದರೆ ಅವನ ಒಂದು ಸಾವು ಆದ ಬಳಿಕವೇ ಅವನ ಮೃತದೇಹವನ್ನು ನೋಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಕೆಲವೊಂದಿಷ್ಟು ಆರಂಭದಲ್ಲಿ ಸ್ನೇಹಿತರ ಮೇಲೆ ಅನುಮಾನಗಳು ಹುಟ್ಕೊಳ್ತವೆ. ಅದಾದ ಬಳಿಕ ಕುಟುಂಬದವರ ಮೇಲೆ ಅನುಮಾನಗಳು ಕೂಡ ಕಾಡ್ತವೆ. ಅದಾದ ಬಳಿಕ ಒಂದಿಷ್ಟು ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಅಂಥದ್ದೆಲ್ಲವೂ ಕೂಡ ಹರಿದಾಡ್ತಾ ಇದೆ. ಸೊ ಈಗ ಈ ಎಲ್ಲದರ ನಡುವೆ ಈ ಪಂಪ್ ಸೆಟ್ ಅಥವಾ ಈ ಪಂಪ್ ಹೌಸ್ ಅಂತ ಏನು ಕರಿತೀವಿ, ಮೋಟಾರ್ ಇಡುವಂಥ ಸ್ಥಳ ಅದು. ಸೊ ಸಹಜವಾಗಿ ತೋಟಗಳಲ್ಲಿ ಆ ರೀತಿಯಾಗಿ ಮಾಡಿಕೊಂಡಿರ್ತಾರೆ, ಬಿಸಿಲು ಮಳೆ ಚಳಿಯಿಂದ ಸೇಫ್ ಆಗಿ ಇರೋದಕ್ಕೆ. ಮತ್ತು ಮೋಟಾರ್ಗಳು ಏನಿರ್ತವೆ ಗದ್ದೆಗೆ ತೋಟಕ್ಕೆ ನೀರನ್ನು ಸರಬರಾಜು ಮಾಡುವಂಥದ್ದು, ಅವುಗಳೆಲ್ಲವೂ ಕೂಡ ಸೇಫ್ ಆಗಿ ಇರಲಿ. ಜೊತೆಗೆ ಮೋಟಾರ್ ಅಥವಾ ನೀರನ್ನು ಹಾಯಿಸುವಂಥವ್ರು ಅಥವಾ ನೀರನ್ನು ಬಿಡುವಂಥ ವ್ಯಕ್ತಿಗಳು ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ತೋಟಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಜಾಗೃತಿಯಿಂದ ಇರೋದಕ್ಕೆ ಮತ್ತು ಸೇಫ್ ಆಗಿ ಇರೋದಕ್ಕೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಹಜವಾಗಿ ಇವುಗಳನ್ನೆಲ್ಲ ಕಟ್ಕೊಂಡಿರ್ತಾರೆ. ಸೊ ಈಗ ಈ ಒಂದು ಸುಮಂತ್ ಮೃತದೇಹ ಸಿಕ್ಕಿರ್ತಕ್ಕಂಥದ್ದು ಒಂದು ಪಂಪ್ ಸೆಟ್ ಬಳಿ ಇರುವಂತಹ ಬಾವಿಯಲ್ಲಿ. ಸೊ ಸಹಜವಾಗಿ ಬಾವಿ ಸ್ವಲ್ಪ ಆಳವಾಗಿದೆ. ಸೊ ನೀರೆಲ್ಲವೂ ಕೂಡ ತೆಗೆದ ಬಳಿಕ ಗೊತ್ತಾಗಿತ್ತು ಸುಮಂತ್ ಬಳಸಿರುವಂತಹ ಒಂದು ಬ್ಯಾಟರಿ ಆಗಿರ್ಬೋದು, ಜೊತೆಗೆ ಒಂದು ಕತ್ತಿಯು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಸುಮಂತ್ಗೆ ಆಗಿರ್ತಕ್ಕಂಥ ತಲೆ ಮೇಲಿನ ಗಾಯಗಳ ಒಂದು ಅನುಮಾನದಡಿ ಈಗಾಗಲೇ ಈ ಒಂದು ಪ್ರಕರಣ ಅಸಹಜ ಸಾವು ಹೋಗಿ ಕೊಲೆ ಪ್ರಕರಣ ಆಗಿ ದಾಖಲಾಗಿಬಿಡುತ್ತೆ. ಸೊ ಕೊಲೆ ಪ್ರಕರಣ ಆದ ಬಳಿಕ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇರ್ತಾರೆ. ಸೊ ಇದೆಲ್ಲವೂ ಕೂಡ ನಡೀತಾ ಇರುವಂಥ ವಿಚಾರ. ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಅನೈತಿಕ ಸಂಬಂಧದ ವಿಚಾರ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾರ್ದು ಒಬ್ಬರ ಅನೈತಿಕ ಸಂಬಂಧ ಇವತ್ತು ಸುಮಂತನ ಕೊಲೆ ಮಾಡೋದಕ್ಕೆ ಮಟ್ಟಕ್ಕೂ ಬಂದು ಬಿಡ್ತಾ ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಈ ಎಲ್ಲದರ ಮಧ್ಯೆ ಈ ಪಂಪ್ ಹೌಸ್ ಬಗ್ಗೆ ನಾನು ನಿಮಗೆ ಆರಂಭದಲ್ಲೂ ಕೂಡ ಒಂದಿಷ್ಟು ಎಕ್ಸ್ಪ್ಲೇನೇಷನ್ ಮಾಡಿಬಿಟ್ಟೆ. ಅದರ ಉದ್ದೇಶ ಇಷ್ಟೇ, ಈ ಪಂಪ್ ಹೌಸಲ್ಲಿ ಯಾರಾದರೂ ಬೇರೆಯವರು ಅಥವಾ ಸುತ್ತಮುತ್ತಲಿನ ವಾತಾವರಣದವರು ಯಾರಾದರೂ ಅನೈತಿಕ ಸಂಬಂಧವನ್ನು ಮಾಡ್ತಾ ಇದ್ರ ಅಥವಾ ತೊಡಗಿಕೊಂಡಿದ್ರ ಆ ಒಂದು ವಿಚಾರವು ಈ ಒಂದು ವ್ಯಕ್ತಿಗೆ ಗೊತ್ತಾಗ್ಬಿಡ್ತಾ. ಅಂದರೆ ಸಹಜವಾಗಿ 5 ಗಂಟೆ ಆಸುಪಾಸಿನಲ್ಲಿ ಸುಮಂತ್ ದೇವಸ್ಥಾನಕ್ಕೆ ಅಂತ ಹೊರಡ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ಯಾರಾದರೂ ಸುತ್ತಮುತ್ತಲಿನವರು ಆ ಒಂದು ಪಂಪ್ ಹೌಸ್ ಬಳಿ ಅನೈತಿಕ ಸಂಬಂಧದಲ್ಲಿ ತೊಡಗಿಕೊಂಡಿದ್ರ. ಸೊ ಈ ರೀತಿಯಾದಂಥ ಅನುಮಾನ ಎಲ್ಲವೂ ಕೂಡ ಕಾಡ್ತಾ ಇರುತ್ತೆ. ಆ ಒಂದು ಸನ್ನಿವೇಶವನ್ನು ಸುಮಂತ್ ನೋಡಿದರೆ ಅದನ್ನು ಬೇರೆ ಯಾರಿಗಾದರೂ ಕೂಡ ಹೇಳಬಹುದು ಅನ್ನೋ ಕಾರಣಕ್ಕೆ ಅವನನ್ನು ಅಲ್ಲೇ ಹಿಡಿದುಕೊಂಡು ಅವನ ಮೇಲೆ ಹಲ್ಲೆ ಮಾಡಿ ಏನೂ ಕೂಡ ಸಾಕ್ಷಿ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಅವನ್ನ ಬಾವಿಗೆ ಎಸೆದು ಬಿಟ್ರ. ಈ ರೀತಿಯಾದಂಥ ಪ್ರಶ್ನೆ, ಈ ರೀತಿಯಾದಂಥ ಅನುಮಾನ ಸಹಜವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇತ ಸಂಬಂಧಿಕರ ವಿಚಾರಕ್ಕೆ ಸಂಬಂಧಪಟ್ಟೋದಾದರೆ ಕೆಲವೊಂದಿಷ್ಟು ರೀತಿಯ ಬೇರೆ ಬೇರೆ ಹೇಳಿಕೆಗಳು ಕೂಡ ಪ್ರಸಾರ ಆಗ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಆರಂಭದಲ್ಲಿ ಏನಾಗ್ಬಿಟ್ಟಿತ್ತು ಅಂತಂದರೆ ಸುಮಂತನ ಹೇಳಿಕೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗದೇನೆ ಯಾರೋ ಒಬ್ಬರು ಕೊಲೆ ಮಾಡಿರಬಹುದು ಅನ್ನೋದು ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಅದಾದ ಬಳಿಕ ಸಹಜವಾಗಿ ಅದೆಲ್ಲವೂ ಕೂಡ ಮೌನವಾಗ್ತಾ ಬರುತ್ತೆ. ಈ ಒಂದು ಅನೈತಿಕ ಸಂಬಂಧ ಚಟುವಟಿಕೆ ಸದ್ದು ಮಾಡೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಆರಂಭದ ದಿನದಲ್ಲಿ ಈ ಒಂದು ಕುಟುಂಬದವರೇ ಯಾರ್ದೋ ಜೊತೆ ಅನೈತಿಕದಲ್ಲಿ ಇದ್ರೇನೋ, ಅದನ್ನು ಈ ಸುಮಂತ್ ನೋಡಿದ್ನೇನೋ, ಅಥವಾ ಆ ಒಂದು ಅವರಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಕುಟುಂಬದವರೇ ಕೊಲೆ ಮಾಡಿಬಿಟ್ರೇನೋ, ಈ ರೀತಿಯಾದಂತಹ ಕೆಲವೊಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಪ್ರಸಾರ ಆಗ್ತಾ ಇತ್ತು. ಹಾಗಂತ ಅವರ ಕುಟುಂಬ ಆ ರೀತಿಯಾಗಿ ಇತ್ತು ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ. ಸೊ ಒಂದು ಕೊಲೆ ಆದಂಥ ಸಂದರ್ಭದಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಕೂಡ ಗೊತ್ತಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾನು ಅವ್ರನ್ನ ಮನಸ್ಸಿಗೆ ನೋವು ಮಾಡೋದಕ್ಕೆ ಅಥವಾ ಇನ್ಯಾವ ವಿಚಾರಕ್ಕಾಗಿಯೇ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದಲ್ಲ, ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ಇದು. ಹಾಗಂತ ಇವರ ಕುಟುಂಬದವರು ಅನೈತಿಕ ಚಟುವಟಿಕೆಯಲ್ಲಿ ಇದ್ದರು ಅಂತ ನಾನು ಹೇಳೋದಕ್ಕೆ ಹೊರಟಿಲ್ಲ. ಉದ್ದೇಶ ಇಷ್ಟೇ, ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗುತ್ತೆ. ಕೆಲವು ಅನುಮಾನ ಅಂಥದ್ದೆಲ್ಲವೂ ಕೂಡ ಸುತ್ತಾಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಯಾರು ಮಾಡಿರ್ಬೋದು ಅನ್ನೋದು ಒಂದು ಪ್ರಶ್ನೆ ಸಹಜವಾಗಿರುತ್ತೆ. ಹಾಗಾಗಿ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾಗುತ್ತೆ. ಸೊ ಆ ಕುರಿತಾಗಿ ಈಗ ಈ ಪಂಪ್ ಸೆಟ್ ಅಥವಾ ಪಂಪ್ ಹೌಸ್ ಏನು ಹೇಳ್ತೀವಿ ನಾವು,
ಆ ಒಂದು ಹೌಸ್ ಬಳಿ ಯಾರಾದರೂ ಅನುಮಾನವಾಗಿ ಅಥವಾ ಯಾರಾದರೂ ತಮ್ಮ ಬೇಡವಾದಂತಹ ಕ್ರಿಯೆಯನ್ನು ಅಲ್ಲಿ ನಡೆಸ್ತಾ ಇರಬಹುದು ಅನ್ನೋದು ಮೇಲ್ನೋಟಕ್ಕೆ ಈಗ ಅನುಮಾನ ಆರಂಭವಾಗಿಬಿಟ್ಟಿದೆ. ಸೊ ನಾನು ಹೇಳಿದ ಹಾಗೆ ಈ ಒಂದು ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಗಮನಿಸಿರಬಹುದು, ಆ ವಿಚಾರ ಅವರಿಗೂ ಕೂಡ ಗೊತ್ತಾಗಿರಬಹುದು. ಹಾಗಾಗಿ ಆ ಒಂದು ವ್ಯಕ್ತಿಯನ್ನು ಅಲ್ಲೇ ಕೊಲೆ ಮಾಡಿ ಒಗೆದು ಅಥವಾ ಕೊಲೆ ಮಾಡಿ ಬಾವಿಗೆ ಎಸೆದು ಹೋಗಿರಬಹುದು ಅನ್ನೋದು ಒಂದಿಷ್ಟು ಅನುಮಾನವೂ ಕೂಡ ಇದೀಗ ಕಾಡ್ತಾ ಇರುವಂತಹದ್ದು. ಇದೆಲ್ಲವನ್ನು ಕೂಡ ಹೊರತುಪಡಿಸಿ ಕೆಲವೊಂದು ಕಡೆ ಮಾವನ ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಸ್ನೇಹಿತರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಮತ್ತು ಕುಟುಂಬದವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲವೂ ಕೂಡ ನೋಡ್ತಾ ಹೋದರೆ ಏನು ಆಗಿಬಿಡ್ತು ಈ ಕೇಸಲ್ಲಿ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಹೋಗುತ್ತೆ. ಇನ್ನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ದೇಹ ಸಿಕ್ಕ ಬಳಿಕ ಅಲ್ಲಿಗೆ ಡಾಗ್ ಕೂಡ ಬಂದಿತ್ತು. ಆ ಒಂದು ಡಾಗ್ನ ವಿಚಾರಕ್ಕೆ ಅಥವಾ ಡಾಗ್ಗೆ ಸಂಬಂಧಪಟ್ಟ ಹಾಗೆ ಡಾಗು ಮನೆ ಸುತ್ತಮುತ್ತ ಓಡಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಬಾವಿ ಸುತ್ತಮುತ್ತ ಅಷ್ಟೇ ಓಡಾಡಿದ್ದು, ಅದನ್ನು ಹೊರತುಪಡಿಸಿ ಬೇರೆ ಕಡೆ ಹೋಗಿಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಮಾಹಿತಿ ಕೂಡ ಬರ್ತಾ ಇತ್ತು. ಅಂದರೆ ಅಲ್ಲಿ ಏನಾದರೂ ಸಂಬಂಧಪಟ್ಟ ಹಾಗೆ ಈಗ ಅನುಮಾನ ಬರೋ ರೀತಿಯಲ್ಲಿ ಸುತ್ತಮುತ್ತಲಿನ ವಾತಾವರಣದವರು ಅಥವಾ ಸುತ್ತಮುತ್ತಲಿನ ಮನೆಯವರು ಯಾರಾದರೂ ಮಾಡಿರಬಹುದಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ಕುಟುಂಬದವರದ್ದೇ ಯಾರ್ದಾದ್ರೂ ಕೈವಾಡ ಇದೆಯಾ ಅನ್ನೋದು ಕೂಡ ಒಂದು ಕಡೆಯ ಪ್ರಶ್ನೆ ಆಗಿಬಿಡುತ್ತೆ. ಸೊ ಈ ಎಲ್ಲದರ ಮಧ್ಯೆ ಸಾವಾಗಿರ್ತಕ್ಕಂಥದ್ದು ಮಾತ್ರ ನಿಜವಾಗಿರ್ತಕ್ಕಂಥದ್ದು. ಆದರೆ ಕೊಲೆ ಯಾರು ಮಾಡಿದ್ರು ಅಥವಾ ಹಾಗೆ ಮಾಡೋದಕ್ಕೆ ಆ ಒಂದು ವ್ಯಕ್ತಿಯನ್ನ ಹಾಗೆ ಮಾಡಿ ಹೋಗದವರು ಕೂಡ ಯಾರು ಅನ್ನೋದು ಕೂಡ ಈಗ ಕಾಡುವಂತ ಏಕೈಕ ಪ್ರಶ್ನೆ ಕೂಡ ಆಗಿದೆ. ಸೊ ಈಗಾಗಲೇ ಒಂದು ವಾರವೇ ಕಳೆದು ಹೋಗಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಯಾರು ಅನ್ನೋದು ಕೂಡ ಒಂದಿಷ್ಟು ಪತ್ತೆ ಆಗಿಲ್ಲ. ಪೊಲೀಸ್ ಅಧಿಕಾರಿಗಳ ಮೇಲೆ ಜನಗಳು ಕೂಡ ಒಂದಿಷ್ಟು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ ಆ ಠಾಣೆಯಲ್ಲಿ ಸತ್ತಿರತಕ್ಕಂಥ ಸಾಕಷ್ಟು ಜನರಿಗೆ ಅಸಹಜ ಸಾವುಗಳು ಆಗಿಬಿಟ್ಟಿದ್ದಾವೆ. ಎಷ್ಟೋ ಕೇಸುಗಳಿಗೆ ಆರೋಪಿಗಳು ಯಾರು, ಅಪರಾಧಿಗಳು ಯಾರು ಅನ್ನೋದು ಕೂಡ ಖಚಿತವಾಗಿಲ್ಲ ಅನ್ನೋ ರೀತಿಯಾಗಿ ಪೊಲೀಸರ ಮೇಲೆ ಸುತ್ತಮುತ್ತಲಿನ ಜನಗಳು ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಅನ್ನೋದು ಕೂಡ. ಸೊ ಇಂತಹದ್ದೊಂದು ಸಹಜವಾದಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುತ್ತೆ. ಯಾವುದೇ ಒಂದು ಕೇಸ್ಗಳಾದಂಥ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಏನಾಗಬೇಕು ಅಂತಂದರೆ ಯಾರೋ ಒಬ್ಬ ಆರೋಪಿಯನ್ನು ಬಂಧಿಸಬೇಕಾಗುತ್ತೆ. ದಿನಗಳು ಕಳೀತಾ ಇದ್ದಂತೆ ಸಾಕ್ಷಿಗಳು ನಾಶ ಆಗುವಂತಹ ಎಲ್ಲ ಒಂದು ಸಮಸ್ಯೆಗಳು, ಸಾಕ್ಷಿ ನಾಶ ಆಗುವಂಥ ಎಲ್ಲ ಗುಣಗಳು ಕೂಡ ಕಾಣಿಸ್ತಾ ಇರುತ್ತೆ. ಸಾಕ್ಷಿ ನಾಶ ಆದ ಬಳಿಕ ಯಾರು ಅಪರಾಧಿ ಅಥವಾ ಯಾರು ಆರೋಪಿ ಅನ್ನೋದನ್ನು ಕಂಡು ಹಿಡಿಯೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಎಲ್ಲವೂ ಕೂಡ ಆಗಿಬಿಡುತ್ತೆ. ಸಾಕಷ್ಟು ಕೇಸ್ಗಳಿಗೆ ನ್ಯಾಯಗಳು ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಂತಹದ್ದೊಂದು ಪ್ರಕರಣ ಇದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ದೇಹ ಸಿಕ್ಕಾಗ ಒಂದಿಷ್ಟು ಅನುಮಾನ ಏನು ಇತ್ತು ಅಂತಂದ್ರೆ ಬಾವಿಗೆ ತಾನೇ ಹಾರಿ ಬಿದ್ದಿರಬಹುದು ಅನ್ನೋ ರೀತಿಯಾಗಿ ಅನಿಸ್ತಾ ಇತ್ತು. ಅದಾದ ಬಳಿಕ ಏನಾಗಿತ್ತು ಅಂತಂದರೆ ಅಲ್ಲಿನ ಸುತ್ತಮುತ್ತ ಬ್ಲಡ್ ಏನು ಕಾಣಿಸ್ತಾ ಇತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಯಾರೋ ಕೊಲೆ ಮಾಡಿನೇ ಬಿಸಾಕಿರಬಹುದು ಅನ್ನೋ ಒಂದು ಅನುಮಾನದ ಅಡಿಯಲ್ಲಿ ಮಗುವನ್ನು ಹುಡುಕಿದಾಗ ಮಗು ಪತ್ತೆ ಆಗುತ್ತೆ. ಕುಟುಂಬದವರು ಕೂಡ ಸಾಕಷ್ಟು ಕಷ್ಟದಲ್ಲೂ ಕೂಡ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕುಟುಂಬಕ್ಕೆ ಸಹಿಸಿಕೊಳ್ಳಲಾಗದಂತಹ ಬೇಜಾರು, ನೋವು ಅಂಥದ್ದೆಲ್ಲವೂ ಕೂಡ ಇದೆ. ಒಂದು ಮಗನನ್ನು ಕಳೆದುಕೊಂಡಿರ್ತಕ್ಕಂಥ ನೋವು ಅವರಲ್ಲಿ ಆದರೆ ಕೆಲವೊಂದಿಷ್ಟು ಜನ ಮಾಡುವಂಥ ಆರೋಪಗಳು ಕೂಡ ಅವರಿಗೆ ನೋವನ್ನು ಉಂಟು ಮಾಡ್ತಾ ಇದ್ದಾವೆ. ಇದಕ್ಕೆ ಬೇಸರವನ್ನು ಕೂಡ ತಂದೆ ತಾಯಿಗಳು ಕೂಡ ವ್ಯಕ್ತಪಡಿಸಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಕಾಣಿಸುತ್ತಾ. ಇದನ್ನು ಹೊರತುಪಡಿಸಿ ಹೆಚ್ಚು ಏನು ಮಾತನಾಡೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲ. ಸತತವಾಗಿ ಒಂದು ವಾರದಿಂದಲೂ ಕೂಡ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರ ತಂದೆ ತಾಯಿ ಮತ್ತು ಸಂಬಂಧಿಕರನ್ನ ಎಲ್ಲರನ್ನೂ ಕೂಡ ಮಾತನಾಡಿಸಿ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಆ ಕುರಿತಾಗಿ ನಿಮ್ಮ ಮುಂದೆ ಕೆಲವೊಂದಿಷ್ಟು ಆಡಿಯೋಗಳನ್ನು ಕೂಡ ಪ್ರಸಾರ ಮಾಡಿರೋದಿದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ನಿಮಗೂ ಕೂಡ ಒಂದು ಅಂದಾಜು ಸಿಕ್ಕಿರುತ್ತೆ ಅಂತ ಕಾಣಿಸುತ್ತೀನಿ. ಹೀಗೆ ಒಂದು ಆಗಿರಬಹುದು ಅನ್ನೋ ಒಂದು ಊಹಾಪೋಹ ನಿಮ್ಮಲ್ಲಿಯೂ ಕೂಡ ಹುಟ್ಟಿರಬಹುದು ಅಂತ ಕಾಣಿಸುತ್ತಾ. ಸೊ ಎಲ್ಲದರ ಮಧ್ಯೆ ಯಾವುದು ಊಹಾಪೋಹ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಮಗುವನ್ನು ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಎಂಬುದು ಕೂಡ ಗೊತ್ತಾಗಬೇಕಾಗಿದೆ. ಮುಖ್ಯವಾಗಿ ಆ ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ಸದ್ಯದಲ್ಲಿ ಈಗ ಆ ಪಂಪ್ ಹೌಸ್ ಅಥವಾ ಮೋಟಾರ್ ಇಡುವಂತ ಸ್ಥಳ ಏನಿದೆ ಆ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದ್ದಾವೆ. ಯಾರೋ ಕೂಡ ಅಲ್ಲಿ ಅನೈತಿಕ ಸಂಬಂಧದಲ್ಲಿ ಇರಬಹುದು. ಹಾಗಾಗಿ ಅದನ್ನು ಗಮನಿಸಿರ್ತಕ್ಕಂಥ ಸುಮಂತ್ರ ಮೇಲೆ ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಿ ಬಾವಿಗೆ ಎಸ್ದೋಗಿರಬಹುದು ಅನ್ನೋದು ಒಂದು ಅನುಮಾನ ಕಾಡ್ತಾ ಇರುತ್ತೆ. ಇನ್ನು ಆ ಒಂದು ಪಂಪ್ ಹೌಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾವಿ ಮತ್ತು ಆ ಪಂಪ್ ಹೌಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ತೋಟದವರು ಬೇರೆ ಕಡೆ ಮನೆ ಇದೆ, ಅವರು ಅಲ್ಲಿ ವಾಸವಾಗಿರ್ತಾರೆ. ಬದಲಿಗೆ ಮನೆಯಲ್ಲಿ ಕೂಡ ಒಬ್ಬರು ವೃದ್ಧರಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವೃದ್ಧರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅಲ್ಲೊಬ್ಬ ಕೆಲಸದವನು ಇದ್ದ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆ ಕೆಲಸದವನು ಆ ದಿನ ಕೊಲೆ ಆದ ದಿನ ರಜೆ ಹಾಕಿದ್ದ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸಿದಾಗ ಪ್ರೀ ಪ್ಲಾನ್ ಮಾಡಿಕೊಂಡು ಅವನನ್ನ ಕೊಲೆ ಮಾಡಿದ್ರ ಅಥವಾ ಸಡನ್ ಆಗಿ ಅಚಾನಕವಾಗಿ ಒಂದು ಏನಾದರೂ ಈ ವ್ಯಕ್ತಿ ನೋಡಿದ್ದನ್ನ ಅಥವಾ ಯಾರೋ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದನ್ನು ಗಮನಿಸಿದ್ದಕ್ಕೆ ಈ ಒಂದು ವ್ಯಕ್ತಿಯ ಸಾವಾಯ್ತಾ, ಇಂತಹದ್ದೆಲ್ಲವೂ ಕೂಡ ಗೊಂದಲ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂತಹದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.